ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರೂಪ ಹೆಸರು ಮಾತ್ರ ಅಲ್ಲ, ಇವತ್ತು ಬಟ್ಟೆ ಮ್ಯಾಚಿಂಗ್ ಇದೆ. ಮೇಡಮ್ ಏನು ಮಾಡ್ತಿದ್ದೀರಾ? ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಲಿಂಕ್ ಮಾಡ್ತಾ ಇದ್ದೀನಿ. ನೀವು ಭಾಳ ಕ್ಯೂಟ್ ಇದ್ದೀರಾ, ಸೇಮ್ ಟು ಸೇಮ್ ನಂತರನೇ ದಿಟ್ಟ ಕಾಪಿ. ಎಷ್ಟು ಹೇಳಿದ್ರೆ ಹೆಸರು ಕೂಡ ಅರ್ಧ ಮ್ಯಾಚ್ ಆಗ್ತಿದೆ ಅಲ್ವಾ? ಈ ಮ್ಯಾಚಿಂಗಿಗೆ ಬಂದರೆ ನಾನು ಫ್ಲೇಮ್ಸ್ ಬರೆದು ನೋಡಿಲ್ಲ, ನೀವೇನಾದರೂ ಬರ್ದಿದ್ದೀರಾ? ಸ್ಕೂಲು ಕಾಲೇಜಲ್ಲಿ ನನ್ನ ಹೆಸರಲ್ಲಿ ತುಂಬ ಜನ ಬರ್ದಿದ್ದಾರೆ, ಆದರೆ ಇನ್ನೊಬ್ಬರ ಹೆಸರನ್ನ ಬರ್ಕೊಂಡು ನೋಡೋ ಅವಶ್ಯಕತೆ ನನಗಿಲ್ಲ. ಮೇಡಮ್, ಬೆಳಿಗ್ಗೆ ಟಿಫಿನ್ಗೆ ಖಾರ ಏನಾದರೂ ಜಾಸ್ತಿ ಆಗಿತ್ತಾ? ಇಲ್ವಲ್ಲ, ಯಾಕೆ? ಅಲ್ಲ, ಮಾತಲ್ಲೇ ಘಾಟು ತೋರಿಸ್ತಿದ್ದೀರಲ್ವಾ, ಅದಕ್ಕೆ ಕೇಳಿದೆ. ಅದೌದು, ನಿಮ್ಮ ಊರು ಯಾವುದು? ಆಗುಂಬೆ. ಇವಾಗ ಸಿಂಕ್ ಆಯ್ತು. ನಿಮ್ಮ ಮಾತಲ್ಲೂ ಘಾಟು, ಊರು ಘಾಟು, ಆಗುಂಬೆ ಘಾಟು. ಮೇಡಮ್, ಆಗುಂಬೆ ಘಾಟ್ ಅಂದಾಗ ನಂಗೊಂದು ಹಾಡು ನೆನಪಾಯ್ತು. ಗೊಂಬೆ ನೀವಯ್ಯಾರದೆ ಗೊಂಬೆ, ನಿನ್ನ ತವರೂರು ಆಗುಂಬೆ. ಮೇಡಮ್, ನನಗೆ ಅತ್ತೆ ಮನೆಗೆ ಪದೇ ಘಾಟ್ ಸೆಕ್ಷನ್ ಎಲ್ಲ ದಾಟ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್. ಘಾಟ್ ಸೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡಬಾರ್ದಂತ ನನಗೆ ಡಾಕ್ಟರ್ ಹೇಳಿದ್ದಾರೆ. ತುಂಬಾ ಓವರ್ ಆಯ್ತು ನಿಮ್ದು. ನನಗೂ ಸೇಮ್ ಹಾಗೆ ಅನ್ನಿಸ್ತು, ಅದಕ್ಕೆ ಓಪನ್ ಆಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಆ್ಯಕ್ಚುಲಿ ರೂಪ ಅವರೇ, ಮದುವೆ ಮನೇಲಿ ನಾನು ನಿಮ್ಮ ನೋಡಿ ಅಲ್ಲೇ ಫ್ಲ್ಯಾಟ್ ಆಗಿದ್ದೆ, ಅದನ್ನು ನಿಮ್ಮ ಹತ್ರ ಕೂಡ ಹೇಳಿದ್ದೀನಿ. ಆವಾಗ ನೀವು ನಂದೇನಿಲ್ಲ, ಮೇಡಮ್ ಏನು ಹೇಳ್ತಾರೋ ಹಾಗೆ ಅಂದ್ಬಿಟ್ರಿ. ಆದರೆ ಇವಾಗ ಮೇಡಮ್ ಇದ್ದ ಪರಿಸ್ಥಿತಿ ಸರಿ ಇಲ್ಲ. ನಮ್ಮ ಬಾಸ್ ಕೂಡ ಕನ್ಫ್ಯೂಷನಲ್ಲಿದ್ದಾರೆ. ಸಿಚುವೇಶನ್ ಹೀಗಿರ್ಬೇಕಾದ್ರೆ ನಾವು ಸದ್ಯಕ್ಕೆ ಮದುವೆ ಆಗೋದು ಬೇಡ. ಬೇಕಿದ್ರೆ ನಾವು ಕಮಿಟ್ ಆಗಿರೋಣ ಆರ್ ಫ್ರೆಂಡ್ಸ್ ಆಗಿರೋಣ, ನಂಗೆ ಯಾವುದಾದ್ರೂ ಓಕೆ. ಲೇ, ಯಾವನ ನೀನು? ಈಡಿಯಟ್ ಫೆಲೋ, ಜಾಸ್ತಿ ಮಾತಾಡ್ತಿದ್ಯಾ? ಇನ್ನೊಂದು ಎಕ್ಸ್ಟ್ರಾ ಮಾತಾಡಿದ್ರು ಇಲ್ಲೇ ತುಳ್ದಾಕ್ಬಿಡ್ತೀನಿ. ಮದ್ವೆ ಆಗ್ದಿರೋ ಹುಡುಗಿರು ಅಂದ್ರೆ ಈಸಿ ಆಗೋಗಿದೆ ಅಲ್ವಾ? ಇನ್ನೊಂದ್ ಸಲ ಏನಾದ್ರು ಲವ್ ಗಿವ್ ಅಂತ ಬಂದ್ರೆ ನಾನ್ ಕೊಡೋ ಪಂಚ್ಗೆ ಮೂಗ್ ಒಳಗ್ ಹೋಗಿ ಕಣ್ಗುಡ್ಡೆ ಆಚೆ ಬಂದ್ಬಿಡ್ಬೇಕು. ನೀವ್ಯಾಕೆ ಹೆದರ್ಕೋತಾ ಇದ್ದೀರಾ? ಅಯ್ಯೋ, ನಾನ್ ಫೋನಲ್ಲಿ ಮಾತಾಡ್ದೆ. ಯಾವನೋ ಬೇಕಪ್ಪ ನನ್ನೇ ಲವ್ ಮಾಡ್ತೀನಿ ಅಂತ ಕಾಲ್ ಮಾಡಿದ್ದ, ಚೆನ್ನಾಗಿ ಬೈದಾಕ್ತೆ. ಅದೇ ನಾನು ಅನ್ಕೊಂಡೆ, ನನ್ನಂತ ಕ್ಯೂಟ್ ಆಗಿರೋ, ಸ್ಮಾರ್ಟ್ ಆಗಿರೋ, ಹ್ಯಾಂಡ್ಸಮ್ ಆಗಿರೋ ಹುಡುಗನಿಗೆ ಯಾರು ಅಷ್ಟು ಈಸಿಯಾಗಿ ಬೈಯಲ್ಲ. ಮೇಡಮ್, ಅದ್ರ ಒಂದು ಸಣ್ಣ ಸಜೆಷನ್, ನೀವು ಊಟ ಆದ ತಕ್ಷಣ ಒಂದು ಗ್ಲಾಸ್ ಮಜ್ಜಿಗೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕುಕ್ಕುಂಬರ್ ಅಂತ ಸೌತೆಕಾಯಿ ತಿನ್ಬಿಟ್ಟು ಕೂಲ್ ಆಗಿರ್ತೀರ, ಆರೋಗ್ಯಕ್ಕೂ ಒಳ್ಳೇದು. ಬರ್ತೀನಿ ಮೇಡಮ್. ಅಯ್ಯೋ ವಿಶ್ವರೂಪ ಅವರೇ, ಯಾಕೆ ಹಾಗೆ ಹೋಗ್ತಾ ಇದ್ದೀರಾ? ಏನೋ ಹೇಳಕ್ ಬಂದ್ರಿ? ಏನಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇಲ್ಲ ಪರವಾಗಿಲ್ಲ, ಹೇಳ್ಬಿಟ್ಟು ಹೋಗಿ. ಇಲ್ಲ, ಬಾಯ್ ಬಾಯ್. ಅಜ್ಜಿ ರೂಮಲ್ಲಿ ಇಲ್ಲ ಅಂದ್ರೆ ಎಲ್ಲಿರ್ತಾರೆ ಅಂತ ನಂಗೆ ಗೊತ್ತು. ಬನ್ನಿ ಅಜ್ಜಿ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಇವರು ನನ್ನ ಬೆಸ್ಟ್ ಫ್ರೆಂಡು. ನೋಡಕ್ಕೆ ಫ್ರೆಂಡ್ ಅಂತ ಅನ್ಸಲ್ಲ, ಆದ್ರೂ ಈ ಮನೇಲಿ ತುಂಬಾ ಸ್ವೀಟ್ ಆಗಿ ಕ್ಯೂಟ್ ಆಗಿ ಇರೋದಂದ್ರೆ ಇವ್ರೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಒಂದೆರಡು ಡೇಟ್ ಹೊಡಿತಾರೆ, ಆದ್ರೂ ಮನೇಲೆಲ್ಲರನ್ನೂ ತುಂಬಾ ಪ್ರೀತಿ ಮಾಡ್ತಾರೆ. ಏಜೆಗೆ ಇವ್ರಂದ್ರೆ ಪಂಚ ಪ್ರಾಣ. ಏಜೆ ಅವ್ರ ಲೈಫಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ಅಮ್ಮ ಹಾಕಿದ ಗೆರೆ ಮಾತ್ರ ಯಾವ್ದೇ ಕಾರಣಕ್ಕೂ ದಾಟಲ್ಲ. ಇವರು ಏಜೆಗೆ ತಾಯಿ, ನಿಮ್ಗೆ ಅತ್ತೆ. ನಮಸ್ಕಾರ ಅಮ್ಮ. ಲಕ್ಷ್ಮಿಗೆ ಬರಕ್ ಹೇಳಿದ್ದೆ, ಎಲ್ಲಿ ಬರ್ಲೇ ಅಲ್ವಲ್ಲ? ಲಕ್ಷ್ಮಿ, ಲಕ್ಷ್ಮಿ ಅಕ್ಕ, ಇವರು ಲಕ್ಷ್ಮಿ ಅಂತ. ನೋಡಕ್ಕೆ ಗೋಬಿ ತರ ಇದ್ರು ಮನ್ಸ್ ಮಾತ್ರ ಬೇಬಿ ತರ. ನಮ್ ಪ್ರಮೋದ್ ಇದಾರಲ್ಲ, ಅವ್ರ ವೈಫ್. ಏಜೆ 2ನೇ ಸೊಸೆ, ಅಂದ್ರೆ ನಿಮ್ ಸೊಸೆ. ಹಾಯ್ ಹಾಯ್. ಲಕ್ಷ್ಮಿ, ಪ್ರಮೋದಿಗೆ ಬರಕ್ ಹೇಳಿದೆ, ಎಲ್ಲಿದ್ದಾರೆ? ಬರ್ತಿದ್ದಾರೆ.
ಪ್ರಮೋದ್ ಬಂದ್ರು. ಅಕ್ಕ, ಇವರು ಲಕ್ಷ್ಮೀ ಪತಿ ಅಂದ್ರೆ ಲಕ್ಷ್ಮಿ ಗಂಡ ಪ್ರಮೋದ್. ಹಾಯ್. ಹಲೋ. ಏಜೆಗೆ 2ನೇ ಮಗ, ನಿಮ್ಗೂ 2ನೇ ಮಗ. ಆಲ್ಮೋಸ್ಟ್ ಎಲ್ಲರೂ ಕವರ್ ಆಗಿದ್ದಾರೆ, ಇನ್ನು ಸ್ವಲ್ಪ ಜನ ಇದ್ದಾರೆ. ಬನ್ನಿ ಬನ್ನಿ, ನಾನೆಲ್ಲರೂ ಮೀಟ್ ಮಾಡಿಸ್ತೀನಿ ಬನ್ನಿ. ಹಂಗ ದಟ್ಸ್ ಗುಡ್ ಆಕ್ಚುಲಿ. ಏನ ಅಲ್ಲಿ ನೋಡಿ. ಅತ್ತೆ ನೋಡಿ ಅಕ್ಕ, ಬಾಯಿ ತುಂಬಾ ಅತ್ತೆ ಅಂತ ಕರಿತಾ ಇದ್ದಾರೆ. ಇವರು ನಮ್ಮನೆ 3ನೇ ಮುದ್ದಿನ ಸೊಸೆ. ಹಾಯ್. ಅವರು ಸರು ಹಸ್ಬೆಂಡು ಪ್ರೇಮ್ ಅಂತ. ಹಾಯ್. ಹಲೋ. ಸರು ಅಂತೂ ಸಖತ್ ಕ್ಯೂಟು, ಬಬ್ಲಿ ಬಬ್ಲಿ ಆಗಿರೋ ಹುಡುಗಿ, ಸಖತ್ ಶೂಟಿಂಗ್ ಕೂಡ ಗೊತ್ತಾ. ಸರಿ ಸರು, ನಾವ್ ಬರ್ತೀವಿ. ಅಕ್ಕ, ನೀವು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಬಾಯ್. ಅಲ್ಲ, ಇವಳಿಗೇನ್ ಸಿಕ್ಲ? ಮೋಸ್ಟ್ಲಿ ಅಂತರಾತೆನ ಬುಟ್ಟಿಗೆ ಹಾಕೊಳ್ಳೋದಕ್ ನೋಡ್ತಾ ಇರ್ಬೇಕು. ಹಲೋ ಹಲೋ, ಹಾಗೆಲ್ಲ ಇನ್ನೊಬ್ರನ್ನ ಈಸಿಯಾಗಿ ಜಡ್ಜ್ ಮಾಡೋದು ತಪ್ಪು. ಅದರಲ್ಲೂ ಲೀಲಾ ಅವ್ರ ಬಗ್ಗೆ ಮಾತಾಡೋದು ಇನ್ನೂ ದೊಡ್ಡ ತಪ್ಪು. ಏನ್ ಪ್ರೀತಿ, ಏನ್ ಗೌರವ. ಎಷ್ಟು ಹೇಳೋದು ಅಷ್ಟೇ. ಬಾ ನೀವ್ ಹೋಗಿ. ಹೋಗ್. ಮೊದ್ಲು ಈ ವಿಷಯನ ದುರ್ಗಾ ಅಕ್ಕಂಗೆ ಹೇಳ್ಬೇಕು. ದುರ್ಗಾ ಅವ್ರೆ ಒಂದ್ ನಿಮಿಷ. ನಾನು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ, ಅದು ಇವ್ರೆ, ದುರ್ಗಾ ಅವರು. ಏಜೆ ಬಿಟ್ರೆ ಮನೆ ಜವಾಬ್ದಾರಿನ ತುಂಬಾ ಬುದ್ಧಿವಂತಿಕೆ ಅಂತ ನೋಡ್ಕೊಳ್ಳೋ ಕೆಪಾಸಿಟಿ ಇರೋದು ಇವ್ರಿಗೆ ಮಾತ್ರ. ಆದ್ರೆ ಇವಾಗ ನೀವು ಬಂದಿದ್ದೀರಲ್ಲ, ಸೊ ನೋ ಪ್ರಾಬ್ಲಮ್. ಇವರು ಏಜೆಗೆ ಮೊದಲನೇ ಸೊಸೆ, ಅಂದ್ರೆ ನಿಮ್ಗೂ ಮೊದಲನೇ ಸೊಸೆ. ಹಸ್ಬೆಂಡ್ ಹೆಸರು ಕಿಶೋರ್ ಅಂತ, ಅವರು ಫಾರಿನ್ ಅಲ್ಲಿ ಇರ್ತಾರೆ. ಅವ್ರನ್ನ ನಾನು ಯಾವತ್ತೂ ನೋಡಿಲ್ಲ, ಅವ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ. ಲೀಲಾ, ಅಂತರಾತೆನ ರೆಸ್ಟ್ ಮಾಡಕ್ ಬಿಡದೆ ಮನೆಯೆಲ್ಲ ಯಾಕೆ ಸುತ್ತಿಸ್ತಾ ಇದ್ಯಾ? ನೋಡಿದ್ರ ಅಕ್ಕ, ಇವ್ರಿಗೆ ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ. ನಾನಿಲ್ಲಿ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಇವ್ರ ಪ್ರೀತಿ ಬಗ್ಗೆ ನಿಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅದಕ್ಕೆ ಎಲ್ಲರನ್ನೂ ಪರಿಚಯ ಮಾಡಿಸಿದ್ದು. ಇನ್ನೊಬ್ರು ತುಂಬಾ 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 ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ, ನೀವು ಅವ್ರನ್ನ ಮೀಟ್ ಮಾಡ್ಲೇಬೇಕು. ಬನ್ನಿ 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 ಬನ್ನಿ. ಈ ಲೀಲಾ ಅಂತರಾತ್ರಿ ಇಟ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾಳೆ, ಅದೇ ಅದೇನು ಅಂತ ಗೊತ್ತಾಗ್ತಿಲ್ಲ. ಏನಾದ್ರೂ ಪ್ಲಾನ್ ಮಾಡಿ, ಸದ್ಯಕ್ಕೆ ಮದ್ವೆ ಅಂತೂ ಮುರಿದು ಬಿದ್ದಿದೆ. ಇನ್ ಜೀವ ಹೋದ್ರೂ ಏಜೆ ಲೀಲನ್ ಮದ್ವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂತರಾತ್ತೆಗೆ ನೆನಪು ಬರ್ಲಿ ಬರ್ದೇ ಇರಲಿ, ಲೀಲನ್ ಕತೆ ಕ್ಲೋಸ್ ಆಗಿದೆ. ನನ್ನ ಪ್ರಕಾರ ಲೀಲಾ ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಈ ಥರ ನಾಟಕ ಮಾಡ್ತಿದ್ದಾಳೆ ಅನ್ನಿಸ್ತಾ ಇದೆ. ಯಾವುದಕ್ಕೂ ಕಾದ್ ನೋಡೋಣ. ಗೂಡು ತೊರೆದಾಗ ಹಕ್ಕಿಗೆ ದಿಕ್ಕು ಯಾರು? ರೆಕ್ಕೆ ಮುರಿದಾಗ ಕನಸೆಲ್ಲ ನುಚ್ಚು ನೂರು. ಬನ್ನಿ ಅಕ್ಕ. ಇಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೀವ್ ಹೆದರ್ಕೋಬೇಡಿ, ಬನ್ನಿ.
ಇಲ್ಲಿದ್ದಾರಲ್ಲ, ಇವರು ಈ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ, ಮನೆ ಜನಕ್ಕೆ ಅಧಿಪತಿ, ನಮ್ಮೆಲ್ಲರ ಮಹಾರಾಜ, ಪ್ರೀತ್ಸವ್ರಿಗೆ ಸಾಮ್ರಾಟ, ಮಿಸ್ಟರ್ ಅಭಿರಾಮ್ ಜೈಶಂಕರ್, ನಿಮ್ಮ ಪ್ರೀತಿಯ ಅಭಿ. ಮಂತ್ರ ನನ್ನ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾಳೆ, ನನ್ನ ನೋಡಿ ಭಯ ಪಡ್ತಾ ಇಲ್ಲ. ನನ್ನ ಮುಂದೆ ಬಂದು ನಿಂತಿದ್ದಾಳೆ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀವಿಬ್ರು ಮಾತಾಡ್ತೀರಿ, ನಾನು ಆಮೇಲೆ ಸಿಗ್ತೀನಿ. ಇಲ್ಲ, ಎಲ್ಲೋ ಹೋಗ್ತಿದ್ಯಾ? ಪ್ಲೀಸ್ ಇಲ್ಲೇ ಇರು. ಅಕ್ಕ, ಇವ್ರೇನ್ ಹುಲಿನ ಸಿಂಹನ? ನಿಮ್ಗೆಲ್ಲ ನೆನ್ಪು ಬಂದ್ಮೇಲೆ ಇದನ್ನೆಲ್ಲ ನೆನ್ಸ್ಕೊಂಡು ನಗ್ತೀರಾ. ಏಜೆ ಅಂದ್ರೆ ಯಾರು, ಅವ್ರ ಮನ್ಸೆಷ್ಟು ಮೃದು, ಅವ್ರದ್ದೆಂತ ವ್ಯಕ್ತಿತ್ವ ಅಂತ ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಇವಾಗ ನೀವಿಬ್ರು ಮಾತಾಡಿ. ಐ ಆಮ್ ರಿಯಲಿ ಸಾರಿ. ಅಭಿ ಅಭಿ ಅಂತ ಹೇಳಿ, ನಿನ್ನ ಅಭಿ. ಅಭಿ, ನೀವೆಲ್ಲ ನನಗೂ ಈ ಮನೆಗೂ ನಿಮಗೂ ನನಗೂ ಸಂಬಂಧ ಇದೆ ಅಂತ ಹೇಳ್ತಿದ್ರಿ. ನಾನು ಅದನ್ನು ನಂಬಿರಲಿಲ್ಲ. ಆದರೆ ಲೀಲಾ ಹೇಳೋ ರೀತಿ ಹೇಳಿದ್ಮೇಲೆ ನಾನು ನೆನಪಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಿದೆ, ಆದರೆ ನೆನಪಾಗಲಿಲ್ಲ. ಹಾಗಂತ ಇದನ್ನೆಲ್ಲ ಸುಳ್ಳು ಅಂತಾನೂ ಹೇಳೋದಕ್ಕಾಗಲ್ಲ. ನಾನು ಖಂಡಿತ ಟ್ರೈ ಮಾಡ್ತೀನಿ ನೆನಪಿಸ್ಕೊಳ್ಳೋದಕ್ಕೆ. ಇವತ್ತಲ್ಲ ನಾಳೆ ನಿಮಗೆ ನೆನಪಾಗ್ಬೋದು ಅಂತ ಲೀಲಾನೂ ಕೂಡ ನಂಬಿಕೆ ಕೊಟ್ಟಿದ್ದಾಳೆ. ಅಭಿ, ನೀವು ಯಾಕೆ ಏನೂ ಮಾತಾಡ್ತಿಲ್ಲ? ನಾನೇನಾದರೂ ಹರ್ಟ್ ಮಾಡಿದ್ನಾ? ಇಲ್ಲ ನಾನೇನಾದರೂ ತಪ್ಪಾಗಿ ಮಾತಾಡಿದ್ನಾ? ನೋ, ಪ್ಲೀಸ್ ಪ್ಲೀಸ್ ಮಾತಾಡಿ ನೀವು. ಐ ಮೀನ್, ನೀವು ಏನು ಬೇಕಾದರೂ ಮಾತಾಡಿ. ಎವ್ರಿಥಿಂಗ್ ಇಸ್ ಓಕೆ. ಆ್ಯಕ್ಚುಲಿ ನಿಮ್ಮ ವಾಯ್ಸ್ ಕೇಳೋದಕ್ಕೆ ಈಗ ನನಗೆ ಅವಕಾಶ ಸಿಕ್ಕಿದೆ. ಇಷ್ಟು ದಿನ ನಿಮ್ಮ ಧ್ವನಿ ಕೇಳಿದಾಗೆಲ್ಲ ಬರೀ ರಿಜೆಕ್ಷನ್ ಇರ್ತಿತ್ತು. ಆದರೆ ಈಗ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರಾ. ಇದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ? ನೀವು ಏನು ಬೇಕಾದರೂ ಮಾತಾಡಿ, ನಾನು ಕೇಳಿಸ್ಕೊತಾನೆ ಇರ್ತೀನಿ. ನೀವು ನನ್ನ ಗುರ್ತು ಹಿಡಿದೇ ಇರಿ, ನನ್ನನ್ನು ನೆನಪಿಸ್ಕೊಳ್ದೇ ಇರಿ. ಬಟ್ ನೀವು ಯಾವತ್ತಿದ್ರೂ ನನ್ನ ಹತ್ರನೇ.
ನಿಮ್ಮಿಬ್ಬರು ಮಧ್ಯೆ ಅಂತರ ಇರ್ಬೋದು, ಆದರೆ ಅಭಿ ಮನಸ್ಸಲ್ಲಿ ಅಂತರ ಯಾವಾಗಲೂ ಇರ್ತಾಳೆ. ಸುಮ್ಮನೆ ನನಗೇಕೆ ನೀನಾದೆ ಪರಿಚಯ ನಡುದಾರಿ ವಿದಾಯ ಅಂತೂ ಇಬ್ರು ನಿಂತ್ಕೊಂಡು ಮಾತಾಡ್ತಿದಾರಲ್ಲ. ಶಿಕ್ಷೆಯ ಲೀಲಾ, ನೀನ್ ಗ್ರೇಟು. ನೀನಾದೆ ಪರಿಚಯ ನಡುದಾರಿ ವಿದಾಯ ಜೀವ ಮಧ್ಯೆಯ ಶಿಕ್ಷೆಯ ಬರಿ ನೋವೊಂದೇ ಎದೆಲಿ ಉಳಿತಾಯ ಈ ಕಥೆಲಿ ಮುಗಿದೋದ ಮೇಲೆ ಎಲ್ಲ ಇನ್ನೇನು ಹೇಳಲಿ. ಅಜ್ಜಿ, ಲಕ್ಷ್ಮಿ, ದುರ್ಗಾ, ಸರು, ಪ್ರೇಮ್, ಪ್ರಮೋದ್, ಎಲ್ರು ಬೇಗ ಬನ್ನಿ, ಬೇಗ ಬನ್ನಿ. ಬನ್ನಿ ಅಜ್ಜಿ, ಕುತ್ಕೊಳ್ಳಿ, ಎಲ್ಲರೂ ಕುತ್ಕೊಳ್ಳಿ. ಏನತ್ತೆ ವಿಷಯ? ಕುತ್ಕೊಳ್ಳಿ, ನಾನು ಹೇಳ್ತೀನಿ. ನಾನು ಎಲ್ಲರ ಹತ್ರನೂ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕಿತ್ತು. ಪ್ಲೀಸ್ ಎಲ್ಲರೂ ಗಮನ ಇಟ್ಟು ಕೇಳಿ. ಏನಕ್ಕ, ಇವಳು ಯಾವುದೋ ಹೊಸ ಕತೆ ಶುರು ಮಾಡೋ ಥರ ಇದ್ದಾಳೆ. ಅವಳು ಯಾವುದೇ ಕತೆ ಹೇಳಿದ್ರು ಆ ಕಥೆಯಲ್ಲಿ ಅವಳು ಇರಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ನಾವು. ಹೇಳ್ತಾ ಇದ್ದಾಳ, ಕೇಳಿಸ್ಕೊಳ್ಳೋಣ ಇರು ಸರ್. ನಿಮ್ಮೆಲ್ಲರಿಗೂ ನನ್ನ ಮೇಲೆ ಪ್ರೀತಿ ಇರಲಿ, ಕೋಪ ಇರಲಿ, ವಿಶ್ವಾಸ ಇರಲಿ, ಸ್ನೇಹ ಇರಲಿ, ಏನೇ ಇರಲಿ, ಆದರೆ ಅದು ಯಾವುದು ನಾನು ಹೇಳಕ್ಕೆ ಹೊರತಿರೋ ವಿಷಯದ ಮಧ್ಯ ಬರಬಾರ್ದು. ಅದೇನು ವಿಷಯ ಅಂತ ಹೇಳಮ್ಮ. ಹೇಳ್ತೀನಿ ಅಜ್ಜಿ. ನೋಡಿ, ನಾನು ಏಜೆ ಒಬ್ರಿಗೊಬ್ರನ್ನ ಪ್ರೀತಿ ಮಾಡ್ತಾ ಇದ್ವಿ. ನಮ್ಮಿಬ್ರ ಮಧ್ಯ ಗಂಡ ಹೆಂಡತಿ ಸಂಬಂಧ ಇತ್ತು ಅಂತ ಯಾವುದೇ ಕಾರಣಕ್ಕೂ ಅಂತರ ಹಾಕಂಗೆ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾಗದೆ ಇರೋದು ನೋಡ್ಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ. ನಮ್ಮಿಬ್ರ ಮಧ್ಯೆ ಸಂಬಂಧ ಇತ್ತು ಅಂತ ಅಂತರ ಅಕ್ಕಂಗೇನಾದ್ರೂ ಗೊತ್ತಾದ್ರೆ ಮುಂದೊಂದಿನ ಅವ್ರಿಗೆಲ್ಲ ನೆನಪಾದಾಗ ಆಘಾತ ಆಗೋದು ಅಂತರ ಅಕ್ಕಂಗೆ. ಅದಕ್ಕೆ ನಿಮ್ಮೆಲ್ಲರ ಹತ್ರನೂ ಬೇಡ್ಕೋತಾ ಇದ್ದೀನಿ, ಈ ಸತ್ಯನ ಮುಚ್ಚಿಡಕ್ಕೆ ನಂಗೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ಪ್ಲೀಸ್. ಅತ್ತೆ, ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ? ಏಜೆಗೋಸ್ಕರ. ನಿಮ್ಮ ಮನೆಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ. ಒಬ್ಬರಿಂದ ಅಂತರ ಅಕ್ಕಂಗೆ ಏನಾದರೂ ವಿಷಯ ಗೊತ್ತಾಯ್ತು ಅಂತ ನನಗೆ ಗೊತ್ತಾದ್ರೆ ನನ್ನ ಪಾಲಿಗೆ ಸತ್ಯ ಅಂತ ಅನ್ಕೊಂಡ್ಬಿಡಿ. ಅಕ್ಕ, ಇವನು ಸಾಯ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ಆದರೆ ಏನು ಮಾಡೋದು, ನನಗೆ ಅಂತರ ಆಗ್ತಬೇಕು. ಅಕ್ಕ ಬನ್ನಿ. ಆ್ಯಕ್ಚುಲಿ ನಾನು ನಿಮ್ಮೆಲ್ಲರ ಹತ್ರ ಏನೋ ಮಾತಾಡಬೇಕಿತ್ತು. ಎಲ್ಲರೂ ಇಲ್ಲೇ ಇದ್ದೀರಲ್ಲ, ಒಳ್ಳೇದಾಯಿತು. ನಾನು ಈ ಮನೆಗೆ ಬಂದಾಗ ನಿಮ್ಮೆಲ್ಲರ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ. ಆಗ ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ಐ ವಾಸ್ ಟೋಟಲಿ ಬ್ಲ್ಯಾಂಕ್.
ಆದರೆ ಈಗ ಲೀಲಾ ಈ ಮನೆ ಬಗ್ಗೆ, ಈ ಮನೆ ಜನರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾಳೆ. ನನಗೀಗಲೂ ಏನೂ ನೆನಪಾಗ್ತಿಲ್ಲ, ಆದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಮೂಮೆಂಟಲ್ಲಿ ನನ್ನಿಂದ ಯಾರಿಗಾದರೂ ಏನಾದರೂ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ. ಅಯ್ಯೋ ಅತ್ತೆ, ನೀವು ಹಾಗೆ ಹೇಳಬೇಡಿ. ನೀವು ಈ ಮನೆಗೆ ವಾಪಸ್ ಬಂದಿರೋದೇ ನಮ್ಮೆಲ್ರಿಗೂ ತುಂಬ ಖುಷಿಯಾಗಿದೆ. ಆ ಖುಷಿ ಮುಂದೆ ಇದೆಲ್ಲ ಏನೂ ಇಲ್ಲ. ನೀವು ನೊಂದ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ನನಗಿದೆಲ್ಲ ಗೊತ್ತಾಗಿದ್ದು ಲೀಲಾಯಿಂದಾನೆ. ಈ ಕಾಲದಲ್ಲಿ ಯಾರಿಗೋಸ್ಕರ ಯಾರೂ ಇಷ್ಟೆಲ್ಲ ಮಾಡಲ್ಲ, ಆದರೆ ಲೀಲಾ ನನಗೋಸ್ಕರ ತುಂಬ ಮಾಡಿದ್ದಾಳೆ. ಈ ಮನೇಲಿ ಎಲ್ರೂ ಅವಳು ಪರಿಚಯ ಮಾಡಿಕೊಟ್ಲು, ಆದರೆ ತನ್ನನ್ನು ತಾನು ಪರಿಚಯ ಮಾಡ್ಕೊಡೋದನ್ನೇ ಮರ್ತ್ಬಿಟ್ಟಿದ್ದಾಳೆ. ಲೀಲಾ, ನೀನು ಈ ಮನೆಗೆ ಏನಾಗಬೇಕು? ಐ ಮೀನ್, ಈ ಮನೆಗೆ ನೀನು ಯಾರು? ದ 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